ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಕುಳಿತುಕೊಳ್ಳೋಣ. ದೇವರು ಎಲ್ಲರನ್ನೂ ಇಂದು ಒಗ್ಗೂಡಿಸಿದ್ದಾರೆ. ಎಲ್ಲರೂ ದೇವರ ವಚನವನ್ನು ಕೇಳಲು ನಾವು ಬಾಯಾರಿಕೆಯಿಂದ ಬಂದಿದ್ದೇವೆ. ಏಕೆಂದರೆ ಈ ಬೈಬಲ್ನಲ್ಲಿ ಅಂದಿನಿಂದಲೂ ಸುಮಾರು ಇದು ಬರೆಯಲು 1600 ವರ್ಷಗಳ ಕಾಲ ಆಗಿದೆ ಎಂಬುದಾಗಿ ಇತಿಹಾಸ ಹೇಳುತ್ತದೆ. ಆಗಿಂದಲೂ ಬೈಬಲ್ನಲ್ಲಿ ಎಲ್ಲ ವಿಷಯಗಳು, ಎಲ್ಲ ಮೆಡಿಕೇಟೆಡ್ ಎಲ್ಲವೂ ಇದೆ. ಏಕೆಂದರೆ ಸರ್ವಶಕ್ತ ದೇವರು ಇದನ್ನು ಬರೆಸಿದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಸೈತಾನನು ಅನೇಕರನ್ನು ಶೋಧಿಸುತ್ತಾನೆ. ಎಂದಿನಿಂದ ಶೋಧಿಸುತ್ತಾನೆ ಎಂಬುದಾಗಿ ನಾವು ಮೊದಲಿಂದಲೂ ಸೈತಾನನು ಶೋಧಿಸುತ್ತಾನೆ ಎಂಬುದಾಗಿ ಪ್ರತಿಯೊಬ್ಬರು ಎಲ್ಲೇ ಪ್ರಬೋಧನೆ ಮಾಡಿದರೂ ಹೇಳುತ್ತಾರೆ. ಸೈತಾನನು ಯಾವತ್ತಿನಿಂದ ಮನುಷ್ಯನನ್ನು ಶೋಧಿಸುತ್ತಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅಂದು ಪರಲೋಕದಿಂದ ಮಾನವನು ಉಂಟಾಗೋಕ್ಕಿಂತ ಮೊದಲೇ ಸೈತಾನನನ್ನು ದಬ್ಬಲ್ಪಟ್ಟಿದ್ದಾರೆ. ಸೈತಾನನು ಕೆಳಗಿದ್ದಾನೆ. ಆದರೆ ಮಾನವ ರೂಪದಲ್ಲೇ ಮಣ್ಣಿನಿಂದ ದೇವರು ಮಾನವನನ್ನು ಸೃಷ್ಟಿ ಮಾಡುವಾಗ ಸೈತಾನನ ಸೈಡಿನಲ್ಲಿ ನಿಂತು, ನಿನ್ನ ರೂಪದಲ್ಲೇ ಮಾನವನನ್ನು ಸರಿ ಮಾಡುತ್ತಿದ್ದೀಯಾ, ನಾನು ಶೋಧಿಸುತ್ತಿದ್ದೇನೆ ಎಂಬುದಾಗಿ ಪಕ್ಕದಲ್ಲಿ ಗೇಲಿ ಮಾಡುತ್ತಿದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ಅಂದಿನಿಂದಲೂ ಸೈತಾನನ ಶೋಧನೆ ಇದೆ. ಮಾನವರು ದೇವರ ರೂಪದಲ್ಲಿರುವುದರಿಂದ ಮಾನವನಿಗೆ ಸ್ವಲ್ಪ ಗರ್ವ ಜಾಸ್ತಿ ಇದೆ. ಯಾಕೆಂದರೆ ಇರುವೆ ಲೈನಿನಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಬೆಂಕಿ ಇದೆ ಅಂತ ಒಂದು ಇರುವೆ ತಿರುಗಿದರೆ ಎಲ್ಲ ಇರುವೆಗಳು ತಿರುಗಲ್ಪಡುತ್ತವೆ ಸಾಧಾರಣವಾಗಿ. ಆದರೆ ಮನುಷ್ಯ ಅಲ್ಲಿ ಹೋಗಬೇಡಿ, ಸೈತಾನನಿದ್ದಾನೆ, ನಾನು ಅಲ್ಲಿಗೆ ಹೋಗಿ ಬಂದೆ, ನಾನು ವಾಪಸ್ ಹೋಗ್ತಾ ಇದ್ದೇನೆ. ಅನೇಕ ಪ್ರವಾದಿಗಳು ಹೇಳಿದರು, ಮನುಷ್ಯನು ಗರ್ವದಿಂದ ನಾನು ಅಲ್ಲಿಗೆ ಹೋಗುತ್ತೇನೆ ಎಂಬುದಾಗಿ ಹೋಗುತ್ತಿರುವುದು ಈ ದಿನ ನಾವು ನೋಡುತ್ತಲೇ ಇದ್ದೇವೆ. ಪ್ರತಿದಿನ ಯಾವತ್ತೂ ನಾವು ನೋಡುತ್ತಲೇ ಇದ್ದೇವೆ. ಅನೇಕ ಬಾರಿ ಅನೇಕ ಪ್ರವಾದಿಗಳು ದೇವರ ಮುಖಾಂತರ ಅನೇಕರನ್ನು ಕರೆಯಲ್ಪಟ್ಟಿದ್ದಾರೆ. ಆದರೂ ಮಾನವನು ಸೈತಾನನ್ನು ಶೋಧಿಸಲ್ಪಡುತ್ತಿದ್ದಾನೆ. ಆದರೆ ನಾವು ರಾಜಾದಿರಾಜನ ಯೇಸು ಕ್ರಿಸ್ತನ ಮಕ್ಕಳು. ದೇವರು ನಮಗೆ ಮಕ್ಕಳಾಗಲು ಅಧಿಕಾರ ಕೊಟ್ಟಿದ್ದಾರೆ. ಆದರೆ ನಾವಿಂದು ಹೆಮ್ಮೆಯಿಂದ ಹೇಳಬೇಕು, ಸೈತಾನನೇ ನಮ್ಮ ಮೇಲೆ ನಿನಗೆ ಅಧಿಕಾರವಿಲ್ಲ, ನನ್ನ ಬಳಿ ಬಂದರೆ ನಿನ್ನ ಬಾಲವನ್ನೇ ಕಟ್ಟು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಧೈರ್ಯ ಇದೆಯಾ? ನನಗಿದೆ, ನಿಮಗಿದೆಯಾ? ಯಾರ್ದು ಸೌಂಡೇ ಬರ್ತಾ ಇಲ್ಲ ಇಲ್ವಾ? ಅದೇ ಸೈತಾನನು ನಮ್ಮ ಒಳಗೆ ಶೋಧಿಸುತ್ತಾನೆ. ಏಕೆಂದರೆ ಅನೇಕ ಬಾರಿ ದೇವರು ಯಾವ ರೂಪದಲ್ಲಿ ಮನುಷ್ಯನನ್ನು ಕರೆಯುತ್ತಾರೆ ಎಂಬುದಾಗಿ ಹೇಳಲು ಅಸಾಧ್ಯವಿದೆ. ಯಾರ ಧ್ವನಿಯಲ್ಲಿ ಕರೆಯುತ್ತಾರೆ ಎಂಬುದು ಹೇಳಲು ಅಸಾಧ್ಯ. ಅನೇಕರು ನಮ್ಮ ಸ್ನೇಹಿತರ ರೂಪದಲ್ಲೇ ನಮ್ಮನ್ನು ದೇವರು ಕರೆಯಬಹುದು. ಆಗ ನಾವು ತಿಳಿದುಕೊಳ್ಳಬೇಕು, ದೇವರಾಗಿದೆ ನಮಗೆ ಕರೆಯುತ್ತಿರುವುದು ಎಂಬುದಾಗಿ. ಆದರೆ ನಾವು ತಿಳಿದುಕೊಳ್ಳುವುದೇ ಇಲ್ಲ. ಅನೇಕರು ಇಲ್ಲಿ ಎಷ್ಟೋ ಜನರು ದೇವರ ವಾಕ್ಯ ರಾಜ್ಯಗಳಿಗೆ ತಿಳಿಯಪಡಿಸಬೇಕೆಂಬುದಾಗಿ ಅನೇಕರು ಹೊರಟಿದ್ದಾರೆ. ಇಂದು ಅನೇಕರು ಕೇಳುವುದಿಲ್ಲ, ಅನೇಕರು ಕೇಳಿ ಮನಮರುಗಿದ್ದಾರೆ. ಇಂದು ಜೋಸ್ ಬ್ರದರ್ ಮುಖಾಂತರ ಅವರ ಒಂದು ಕರೆಗೆ ನಾವು ಹೋಗುತ್ತಿದ್ದೇವೆ. ಯಾಕೆಂದರೆ ದೇವರ ಮುಖಾಂತರ ಅವರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ನಾನು ಇಂದು ತಿಳಿದುಕೊಂಡಿದ್ದೇನೆ. ಅನೇಕರು ಎಷ್ಟೋ ಓದಿ ಥಿಯಾಲಜಿ ಎಲ್ಲ ಮಾಡಿ ಬೈಬಲನ್ನು ಬೋಧಿಸಿದ್ದಾರೆ. ಆದರೆ ನಮಗಿಂತ ಏನೂ ಗೊತ್ತಿಲ್ಲ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿದ್ರೆ ನಮಗೇನು ಗೊತ್ತಿಲ್ಲ. ಆದರೂ ದೇವರು ನಮಗೆ ಈ ಸ್ಥಾನದಲ್ಲಿ ದೇವರ ವಾಕ್ಯವನ್ನು ಹೇಳಲು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದು ದೇವರು ಸಾಮುವೇಲನಿಗೂ ಕೂಡ ಏಲಿಯನ ಧ್ವನಿಯಲ್ಲಿ ಕರೆದನು. ದೇವರ ಧ್ವನಿಯಲ್ಲಿ ಕರೆದರ 1 ಸಾಮುವೇಲ 3:4ನೇ ವಚನ, 3ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಆಗ ಸರ್ವೇಶ್ವರ ಸ್ವಾಮಿ ಸಾಮುವೇಲನನ್ನು ಕರೆದರು. ಸಾಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟನು. ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿದ್ದೀರಲ್ಲವೇ ಎಂದನು. ದೇವರ ವಾಕ್ಯ ಇಲ್ಲಿ ದೇವರು ಸರ್ವೇಶ್ವರ ಸ್ವಾಮಿ ಸಾಮುವೇಲನನ್ನು ಕರೆದಿದ್ದು. ಆದರೆ ಸಾಮುವೇಲನು ಏನು ತಿಳಿದುಕೊಂಡ? ಏಲಿಯನು ಕರೆದನೆ. ನೋಡಿ, ಇದು ದೇವರ ವಾಕ್ಯ ನಮಗೆ ಅಂದೇ ತಿಳಿಸಲ್ಪಟ್ಟಿದೆ. ಇಂದು ಜೋಸ್ ಬ್ರದರ್ ಮುಖಾಂತರ ನನ್ನನ್ನು ಕರೆದಿದ್ದಾರೆ, ಅದು ನಾನು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ನಾನು ದೇವರು ಕರೆದಿಲ್ಲ, ಜೋಸ್ ಬ್ರದರ್ ಕರೆದಿರೋದು, ನಾನು ಇವತ್ತು ಬರೋದಿಲ್ಲ ಎಂಬುದಾಗಿ ತಿರುಗಿ ನಿಲ್ಲುವಂತಹ ಸ್ಥಿತಿ ಇದೆ ಈ ದಿನ. ಅನೇಕರಿಗೆ ರೋಗಗಳು ಬಂದಿದೆ. ನಿಮಗೆ ರೋಗ ಬಂದಿರುವುದೇ ಯೇಸು ಕ್ರಿಸ್ತನನ್ನು ಕಾಣಲು. ನಿಮಗೆ ಕಷ್ಟ ಬಂದಿರುವುದೇ ಯಾಕೆ? ಯೇಸು ಸ್ವಾಮಿಯನ್ನು ಕಾಣಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಬಾರಿ ಮತ್ತೆ ಮುಂದೆ ಓದಿ ಬ್ರದರ್.
ನೋಡಿ, ಮತ್ತೆ ಮತ್ತೆ ಸಾಮುವೇಲನೇ ಅಂತ ಯಾರು ಕರೆದ್ರು? ದೇವರೇ ಕರೆದಿದ್ದು. ಆದರೆ ಸಾಮುವೇಲನಿಗೆ ಏನಾಯಿತು? ಆಗಲೂ ಕೂಡ ಏಲಿಯೇ ಕರೆದಿದ್ದು ಎಂಬುದಾಗಿ ಆಗಲೂ ಮನದಟ್ಟಾಗಲಿಲ್ಲ. ನಾವು ತಿಳಿದು ಇದು ಪುನಃ ಪುನಃ ಈ ವಾಕ್ಯವನ್ನು ನಾವಿಂದು ಹೃದಯದಲ್ಲಿ ಸ್ವೀಕರಿಸಬೇಕು. ನಮ್ಮ ಹೃದಯದಲ್ಲಿ ಇಂದು ಹೊಡೆಯಬೇಕು, ಸೀಲ್ ಹೊಡೆಯುವ ರೀತಿಯಲ್ಲಿ ಈ ವಾಕ್ಯ ಇದೆಯಲ್ಲ, ದೇವರು ನಮ್ಮನ್ನು ಕರೆದಿದ್ದಾರೆ. ಅನೇಕರು ದೇವರ ವಾಕ್ಯ ಇಲ್ಲಿ ಹೇಳ್ತಿದ್ದೀರಾ ನೀವು ಎಂದರೆ, ದೇವರು ನಿಮ್ಮನ್ನು ಕರೆದಿದ್ದಾರೆ 100%. ಎಲೆ ಸಾಮುವೇಲನೇ ಎಂಬುದಾಗಿ ದೇವರು ನನ್ನನ್ನು ಕೂಡ ಎಲೆ ಜಾನ್ ಎಂಬುದಾಗಿ ಕರೆದಿದ್ದಾರೆ ಎಂಬುದಾಗಿ ನಾನು ತಿಳಿದುಕೊಂಡು ಬಂದಿದ್ದೇನೆ ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ನಾನು ಸೀಲ್ ಹೊಡೆಯಬೇಕಾಗಿದೆ. ಅನೇಕರು ಅನೇಕ ರೀತಿ ಹೇಳಿರಬಹುದು, ನೀವು ಏಕೆ ಅಲ್ಲಿ ಹೋಗ್ಬೋದು, ಇಲ್ಲ ನಿಮಗೆ ಯಾಕೆ ಬೇಕು ಎಂಬುದಾಗಿ. ಆದರೆ ನಮಗೆ ಕರೆದಿರೋದು ಸರ್ವಶಕ್ತನಾದ ದೇವರು. ಆತನ ಮಗನಾಗುವುದಕ್ಕೆ ನಮಗೆ ಕರೆದರು. ಆತನ ಸ್ವಂತ ಮಗನಿಗೆ ಮುಳ್ಳಿನ ಕಿರೀಟವನ್ನು ಕೊಟ್ಟು ನಮಗ ರಾಜ್ಯ ಕಿರೀಟವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದಿ ಬ್ರದರ್. ಇವರಿಗೂ ಸಾಮುವೇಲನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ, ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಾಮುವೇಲನನ್ನು 3ನೇ ಬಾರಿ ಕರೆದರು. ಅವನು ತಟ್ಟನೆ ಏಲಿಯ ಹತ್ತಿರ ಓಡಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಾಮುವೇಲನಿಗೆ ಹೋಗಿ, ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪನೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು. ನೋಡಿ, ಆಗ ಏಲಿಯನು ಕೂಡ ಆಗ ಹೇಳ್ತಾನೆ 3ನೇ ಬಾರಿ. ಯಾಗ 3ನೇ ಬಾರಿ ಕರೆದಾಗ ಸರ್ವೇಶ್ವರ ನಿನ್ನನ್ನು ಕರೆಯುತ್ತಿದ್ದಾನೆ ಎಂಬುದಾಗಿ ಆಗ ಸಾಮುವೇಲನಿಗೆ ಹೇಳ್ತಾನೆ. ಇದು ನಾವು ಯಾರ ಮುಖಾಂತರ? ನಮ್ಮ ಆತ್ಮೀಯ ಸಹೋದರ ಸಹೋದರಿಯರ ಮುಖಾಂತರ ದೇವರು ನಮ್ಮನ್ನು ಕರೆದಿರಬಹುದು. ಅನೇಕರಿಗೆ ದೇವರನ್ನು ಪರಿಚಯಿಸಲು ನಾವು ಹತ್ತಿರವಾಗುತ್ತೇವೆ. ಆದರೆ ದೇವರ ವಾಕ್ಯ ಅಥವಾ ಯೇಸು ಕ್ರಿಸ್ತನ ವಿಷಯವನ್ನು ಅವರಿಗೆ ಮುಟ್ಟಿಸಲು ನಮಗೆ ಸಾಧ್ಯವಾಗುವುದೇ ಇಲ್ಲ. ಏಕೆಂದರೆ ಅವರ ಮಧ್ಯದಲ್ಲಿ ಒಂದು ಗೋಡೆ ಇದೆ. ಯಾವ ಗೋಡೆ? ಸೈತಾನನು ಅಡ್ಡಗೋಡೆಯನ್ನು ಅವರ ನಮ್ಮ ಮಧ್ಯ ಕಟ್ಟಿಬಿಟ್ಟಿದ್ದಾನೆ. ಅದನ್ನು ಒಡೆಯುವ ಶಕ್ತಿ ನಮಗೆ ಪ್ರಾರ್ಥನಾ ಶಕ್ತಿಯಾಗಿ ಮಾರ್ಪಟ್ಟಾಗ ಮಾತ್ರ ಅದನ್ನು ಒಡೆಯಲು ಯೇಸು ಕ್ರಿಸ್ತನ ರಕ್ತ ಅವರ ಪಾಪದ ಗೋಡೆಯ ಮೇಲೆ ಬಿದ್ದಾಗ ನಮಗೆ ಆ ವಾಕ್ಯವು, ದೇವರ ವಾಕ್ಯ ಅವರಲ್ಲಿ ಹೇಳಲು ಸಾಧ್ಯ. ಆ ಪಾಪದ ಅಡ್ಡ ಗೋಡೆ ಇದ್ದಾಗ ಅವರಿಗೆ ಯಾವುದೇ ರೋಗ ರುಜಿನಗಳಿದ್ದರೂ ಎಷ್ಟೇ ಪ್ರಾರ್ಥಿಸಿದರೂ ಅದು ವಾಸಿಯಾಗುವುದೇ ಇಲ್ಲ. ಆದರೆ ಆ ಪಾಪದ ಗೋಡೆಯ ಮೇಲೆ ಯೇಸು ಕ್ರಿಸ್ತನ ರಕ್ತದ ಹನಿಗಳು ಬೀಳಲು ಆರಂಭಿಸಿದಾಗ ಎಲ್ಲ ರೋಗಗಳು ಯೇಸು ಕ್ರಿಸ್ತನಿಗೆ, ಕ್ಯಾನ್ಸರ್ ಆಗಲಿ ಯಾವುದೇ ರೋಗಗಳಿರಲಿ, ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡ ಬೀಳಲೇಬೇಕು. ಇದು ದೇವರು ನಮಗೆ ಅಂದಿನಿಂದಲೂ ಸ್ಪಷ್ಟಪಡಿಸಿದ್ದಾರೆ. ಅಂದಿನಿಂದಲೂ ನಾವು ತಿಳಿಯುತ್ತಾ ಬಂದಿದ್ದೇವೆ. ದೇವರು ಯಾಕೆ ಈ ರೀತಿ ಪ್ರತಿದಿನ ಒಬ್ಬರು ನಮಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತಿದ್ದಾರೆ ಎಂಬುದಾಗಿ ಅನೇಕರು ತುಂಬ ಜನ ಹೇಳಿದ್ದಾರೆ. ನನಗೆ ಅದು ಅರ್ಥನೇ ಆಗಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಅವರಿಗೆ ದೇವರ ಕರೆ ಸಾಮುವೇಲನ ರೀತಿ ಆಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಾವು ಇಂದು ನಮಗೆ ಅನೇಕ ಬಾರಿ ದೇವರು ಕರೆದಾಗ ನಾವು ಹಿಂಜರಿತೇವೆ. ಏಕೆಂದರೆ ಈ ಲೋಕದ ಕೆಲಸಗಳೇ ನಮಗೆ ಬಹು ಮುಖ್ಯವಾಗಿರುತ್ತದೆ. ಈಗಿನ ಕಾಲದಲ್ಲಿ ಅನೇಕರು, ತುಂಬ ಜನ ಇವತ್ತು ದೇವರ ವಾಕ್ಯವನ್ನು ಮುಟ್ಟಿಸಲು, ಅನೇಕರಿಗೆ ತಿಳಿಸಲು ಪ್ರಯತ್ನ ಪಡುತ್ತಲೇ ಇದ್ದಾರೆ. ಆದರೆ ಸೈತಾನನ ಆರ್ಭಟ ಭಯಂಕರವಾಗಿದೆ. ಆದರೂ ನಾವು ದೇವರ ಮಕ್ಕಳು, ಸೈತಾನನೇ ನನ್ನಿಂದ ತೊಲಗು ಹೇಳುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ನನಗೆ ಯಾವಾಗಲೂ ಒಂದು ವಚನ ಜ್ಞಾಪಕ ಬರುತ್ತೆ. ನಾನು ಪ್ರತಿದಿನ ಓದುವಂಥ ವಚನ ಕೀರ್ತನೆಗಳು 103 ಪ್ರತಿದಿನ ನಾವು ಓದಬೇಕು. ಯಾಕಂದರೆ ಅದರಲ್ಲಿ ಬಹು ಮುಖ್ಯವಾಗಿ ದಾವೀದನು ಅಂದು ಕೂಡ ದಾವೀದ ಕೀರ್ತನೆಯಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲ. ಯಾಕೆ ನಾವು ಕೀರ್ತನೆ ಓದಬೇಕು ಪ್ರತಿದಿನ? ಸಾಮುವೇಲನನ್ನು ಕರೆದ ರೀತಿಯಲ್ಲೇ ದಾವೀದನ್ನು ಕೂಡ ದೇವರು ಏನು ಮಾಡಿದ್ರು? ದೇವರು ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ರಾಜನಾಗಿ ಮಾಡಿದರು. ಕುರಿ ಕಾಯ್ತಾ ಇದ್ದ ರಾಜ. ಯಾವಾಗ ಕುರಿ ಆತನ ತಂದೆಯ ಕುರಿಗಳನ್ನು ತೆಗೆದುಕೊಂಡು ಹೋಗಿ ದಾವೀದನು ಮೇಯಿಸುತ್ತಿದ್ದ. ಆದರೆ ಕೆಲವು ಕುರಿಗಳು ಕರಡಿ ಮತ್ತು ಹುಲಿಗಳು ಹಿಡಿಯುತ್ತಿದ್ದವು. ಆದರೆ ಆತನಿಗೆ ಗೊತ್ತಿತ್ತು. ಆದರೆ ಆ ಕುರಿಯನ್ನು ಅವನು ಬಿಡಿಸುತ್ತಿದ್ದ. ಆದ್ದರಿಂದ ಆಗ ಅವನಿಗೆ ಗೊತ್ತಾಗುತ್ತಿತ್ತು, ಅದು ನನಗೇನು ಮಾಡಲು ಸಾಧ್ಯವಿಲ್ಲ, ಆ ಕುರಿಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡುವುದು ಎಂಬುದಾಗಿ. ಅವನಿಗೇನಾರು ಮಾಡ್ತಾ ಅವನ್ನ ರಾಜನಾಗಿ ಮಾರ್ಪಡಿಸಿದ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ನೋಡಿ 103 ಓದಿ ಬ್ರದರ್ ಕೀರ್ತನೆ.
ನೋಡಿ, ವಾಸಿ ಮಾಡುವನು ನನ್ನ ರೋಗಗಳನ್ನು. ಯಾವ ರೋಗ ಅಂತಿಲ್ಲ ಅಲ್ಲಿ. ನಿನಗೆ ಎಂಥ ಭಯಾನಕ ರೋಗ ಬಂದರೂ ದೇವರು ಏನು ಮಾಡ್ತಾನೆ? ವಾಸಿ ಮಾಡುವನು. ನನಗೆ ಭಾರಿ ಮುಖ್ಯ, ಭಾರಿ ಸಂತೋಷದ ವಾಕ್ಯ. ಪ್ರತಿದಿನ ನಾನು ಬಾಯಲ್ಲಿ ಹೇಳಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ. ನನ್ನ ಸರ್ವೇಂದ್ರಗಳು, ದಾವೀದನು ಯಾವಾಗಲೂ ಹೇಳಿ, ಆತನ ಸರ್ವೇಂದ್ರಗಳು. ನಾವು ನಮ್ಮ ಜೀವಿತದಲ್ಲಿ ಆದಂಥ ಅಂದು ದೇವರು ನಮ್ಮನ್ನು ಅಂಥ ಅಪಘಾತಗಳಿಂದ ಕಾಪಾಡಿದ ದೇವರೇ, ಇಂದು ಕೂಡ ನನ್ನ ಮಹಾನ್ ರೋಗದಿಂದ ನನ್ನನ್ನು ಕಾಪಾಡು. ನಮ್ಮಲ್ಲಿ ಮಾಡಿದ ಜೀವಿತದ ಅದ್ಭುತಗಳನ್ನು ದೇವರಿಗೆ ಪ್ರತಿ ಸಾರಿ ನಾವು ಹೇಳುತ್ತಾ 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 ಬರುವುದೇ ನಮಗೆ ಒಂದು ಅದ್ಭುತವಾಗಿ ಬಿಡುಗಡೆಯಾಗುತ್ತದೆ. ಅನೇಕರು ನಿಮ್ಮ ಜೀವನದಲ್ಲೇ ಇಷ್ಟು ಕಷ್ಟವಿರುವಾಗ ನಿಮಗೇಕೆ ಅಂಥದ್ದು, ನಿಮ್ಮ ಕಷ್ಟಗಳೇ ಬಿಡುಗಡೆಯಾಗಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆದರೆ ನಮ್ಮ ಕಷ್ಟಗಳನ್ನು ಸಹಿಸಲು ಶಕ್ತಿ ನಮಗೆ ದೇವರು ಪ್ರತಿದಿನ ಕೊಡುತ್ತಲೇ ಇದ್ದಾರೆ. ಅದು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಾವು ರಾಜಾದಿರಾಜನಾದ ದೇವರ ಮಕ್ಕಳಾಗಿರುವಾಗ ನಾವು ಸ್ವಲ್ಪ ಅಹಂಕಾರದಿಂದ ಇರಬೇಕು. ಯಾರ ಮುಂದೆ? ಮನುಷ್ಯರ ಮುಂದೆ ಅಲ್ಲ, ಸೈತಾನನ ಮುಂದೆ. ಸೈತಾನನ ಮುಂದೆ ನಮಗೆ ಸ್ವಲ್ಪ ಅಹಂಕಾರ ಇದೆ. ಯಾಕೆ? ನಮ್ಮ ದೇವರು, ರಾಜಾದಿರಾಜನಾದ ದೇವರು ಸಿಂಹಾಸನದೊಡನೆ ನಮ್ಮ ಹೃದಯದಲ್ಲೇ ಕುಳಿತುಕೊಂಡಿದ್ದಾರೆ. ಹಾಗಾಗಿ ನಾವು ಸೈತಾನನ ಮುಂದೆ ಗರ್ಜಿಸುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮುಂದೆ ಓದಿ ಬ್ರದರ್. 5ನೇ ನೋಡಿ, ಒಳ್ಳೆಯ ಅವುಗಳಿಂದ. ಯಾವಾಗ ನಾವು ಪ್ರತಿದಿನ ದೇವರು ನಮಗೆ ಮಾಡಿದಂಥ ಉಪಕಾರಗಳಿಗೆ ನಾವು ಅದನ್ನು ತಿರುಗಿ ನಮಗೆ ಮಾಡಿದಂಥ ಉಪಕಾರಗಳು ದೇವರು ನಮಗೆ, ನಾವು ಆ ಉಪಕಾರಗಳನ್ನು ನಾವು ಯಾವಾಗ ಸ್ಮರಿಸುತ್ತಲೇ ಇರೋದು. ಬ್ರದರ್ ಹೋದವರ ಒಂದು ಒಳ್ಳೆ ಸಾಕ್ಷಿ ಹೇಳಿದ್ರು. ಯಾವಾಗ ದೇವರು ನಮ್ಮನ್ನು ಕಿವಿ ಹಿಡಿದು ಕರ್ಕೊಂಡು ಅವರಿಗೂ ಕೂಡ ಒಬ್ಬರಿಂದ ಕರೆ ಬಂದಿದ್ದು, ಎಲ್ಲಿಗೆ? ಡಿವೈನ್ ಧ್ಯಾನ ಕೇಂದ್ರಕ್ಕೆ ಹೋಗೋಕ್ಕೆ. ಅದೇ ರೀತಿ ದೇವರು ನಮಗೆ ಅವತ್ತಿಂದನೂ ಆ ಮಾಡಿದಂಥ ಅದ್ಭುತಗಳನ್ನು ಹೇಳುತ್ತಲೇ ಬಂದಾಗ ಜೀವಿತ ಮಾರ್ಪಡುತ್ತಲೇ ಬಂತು ಎಂಬುದಾಗಿ ಅನೇಕರಲ್ಲಿ ಸಾಕ್ಷಿ ಕೇಳುತ್ತಲೇ ಇದ್ದೇವೆ. ಅನೇಕ ರೋಗಗಳಿಂದ ದೇವರ ಮುಂದೆ ಬಂದು ನಿಂತಾಗ ಎಲ್ಲ ರೋಗಗಳು, ಆ ರೋಗ ಈ ರೋಗ ಅಂತೂ ದೇವರು ಯಾವತ್ತೂ ಅದನ್ನು ಬೇರ್ಪಡಿಸಿಲ್ಲ. ಎಲ್ಲ ರೋಗಗಳನ್ನು ಹೊತ್ತಂಥ ದೇವರು ಯಾರು? ಯೇಸು ಸ್ವಾಮಿ ನನಗಾಗಿ ಮತ್ತು ನಿಮಗಾಗಿ ಶಿಲುಬೆ ಮೇಲೆ ನನ್ನ ಮತ್ತು ನಿಮ್ಮ ಪಾಪಗಳನ್ನು, ನನ್ನ ಮತ್ತು ನಿಮ್ಮ ಎಲ್ಲ ರೋಗಗಳನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾರೆ. ನಮ್ಮ ಎಲ್ಲ ಸಂಪೂರ್ಣ ಜೀವಿತವನ್ನು, ಸಂಪೂರ್ಣ ರೋಗವನ್ನು ನಾವು ಯೇಸು ಸ್ವಾಮಿಯ ಮುಂದೆ ಮೊಣಕಾಲೂರಿ ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆ ಕೇಳುವುದಾದರೆ ನಮಗೆ ಖಂಡಿತವಾಗಿಯೂ ಎಲ್ಲದರಲ್ಲೂ ಬಿಡುಗಡೆ ಉಂಟು. ಯಾಕೆಂದರೆ ದೇವರು ನಮಗೆ ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಒತ್ತಿದ್ದು, ನಮಗಾಗಿ. ಪಂಚಗಾಯವುಳ್ಳ ದೇವರೇ ನಿನಗೆ ನಮಸ್ಕಾರ ಎನ್ನುವುದೇ 5 ಗಾಯವುಳ್ಳ ದೇವರೇ ನಿನಗೆ ನಮಸ್ಕಾರ ಎಂಬುದಾಗಿ. ಭೂಲೋಕದಲ್ಲಿ 5 ಗಾಯವುಳ್ಳ ದೇವರೇ ಎಂಬುದಾಗಿ ಹೇಳುವುದಾದರೆ ಅದು ಸಂಸ್ಕೃತ. ಪಂಚಗಾಯವುಳ್ಳ ದೇವರೇ ನಿನಗೆ ನಮಸ್ಕಾರ ಎಂಬುದಾಗಿ ಇವತ್ತು ಬ್ರಾಹ್ಮಣರು ಹೇಳುತ್ತಾರೆ. ಅದು ಸಂಸ್ಕೃತ. ಅದೇನೆಂದರೆ 5 ಗಾಯವುಳ್ಳ ದೇವರೇ ನಿನಗೆ ನಮಸ್ಕಾರ ಎಂಬುದಾಗಿ. ಅದನ್ನು ನಾವು ತಿಳಿದು, 5 ಗಾಯವುಳ್ಳ ದೇವರು ಯಾರು? ಯೇಸು ಸ್ವಾಮಿ. ಆತನು ಮಾಡಿದ ಉಪಕಾರಗಳನ್ನು ನಾವು ಪ್ರತಿದಿನ ಸ್ಮರಿಸುತ್ತಲೇ ಇರಬೇಕು. ಅದು ದೇವರ ವಾಕ್ಯ ನಮಗೆ ಮುಂದಾಗಿ ಹೇಳುತ್ತಲೇ ಇರುತ್ತದೆ. ದೇವರು ಯಾವಾಗಲೂ ನಮಗೆ ಕೃಪೆಯನ್ನು ಕೊಡುತ್ತಿರುತ್ತಾರೆ ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. 21ನೇ ವಚನ ಓದಿ ಬ್ರದರ್. 103:21. ಪ್ರಭುವನ್ನು ಭಜಿಸಿರಿ, ಆತನ ಸೇನೆಗಳೇ, ಭಜಿಸು ಪ್ರಭುವನ್ನು, ಓ ಎನ್ನ ಮನವೇ. ಭಜಿಸಿರಿ ಪ್ರಭುವನ್ನು, ಆತನ ಸೃಷ್ಟಿಗಳೇ, ಆತನ ಅಧಿಕಾರದಲ್ಲಿ ಆ ಸಕಲ ವಸ್ತುಗಳೇ, ಭಜಿಸು ಪ್ರಭುವನ್ನು, ಓ ಎನ್ನ ಮನವೇ. ನೋಡಿ, ದೇವರ ವಾಕ್ಯ ಆತನ ಭಜಿಸುತ್ತಲೇ ಇರಬೇಕು ಎಂಬುದಾಗಿ ದಾವೀದನು ಯಾವಾಗ ಕ್ರಿಸ್ತಪೂರ್ವ 200 ವರ್ಷಗಳ ಹಿಂದೆಯೇ, ಕ್ರಿಸ್ತಪೂರ್ವ 200ರ ಹಿಂದೆಯೇ ಈ ವಾಕ್ಯ ಬರೆಯಲ್ಲ, ಆವಾಗಲೇ ನಮಗೆ ಹೇಳಿದ್ದೆ. ಆದರೆ ದೇವರ ವಾಕ್ಯವನ್ನು ಅನೇಕರು ಕಿವಿಗೂಡದೆ ಹೋದಾಗ, ಅನುಸರಿಸದೆ ಹೋದಾಗ ಅನೇಕ ಸಮಸ್ಯೆಗಳು, ಅನೇಕ ದೇವರ ಸೇವೆಗೆ ಹೊರಟಾಗ ಅನೇಕರಿಗೆ ಅನೇಕ ಅಡ್ಡಿಯ ಆತಂಕಗಳು ಇಂದು ಬರುವುದುಂಟು. ಆದರೆ ದೇವರು ನಮಗೆ ಮಹಾ ಉಪಕಾರವನ್ನು ಮಾಡುವಂಥ ಕಾಲ ನಮಗೆ ಬಂದಿಳಿದಿದೆ ಎಂಬುದಾಗಿ ತಿಳಿಯಬೇಕು. ಅನೇಕರು ದೇವರ ವಾಕ್ಯವನ್ನು ಧ್ಯಾನಿಸಿ ವರ್ಷಗಟ್ಟಲೆ ಅದರ ಸ್ಟಡಿ ಮಾಡಿ ಥಿಯಾಲಜಿ ಕಾಲೇಜಿಗೆ ಹೋಗಿ ಅನೇಕರು ಬೋಧಿಸುತ್ತಿದ್ದಾರೆ. ಆದರೆ ದೇವರು ಇಂದು ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾರೆ. ಏಕೆಂದರೆ ನಾವು ವಿದ್ಯಾವಂತರೇ ಅಲ್ಲ. ಆದರೆ ಹಲ್ಲೆಲೂಯ, ನಮಗೆ ಇದರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಆದರೆ ದೇವರು ಓದಲು ಗೊತ್ತು ಮಾಡಿಸಿದ್ದಾರೆ. ಸ್ವರ್ಗದ ರಹಸ್ಯವನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ದೇವರು ಅಂದೇ ಹೇಳಿದ್ದಾರೆ, ದಡ್ಡನನ್ನು ಬುದ್ಧಿವಂತನಾಗಿ ಮಾಡುತ್ತೇನೆ ಎಂಬುದಾಗಿ. ಅನೇಕರು ಬೈಬಲ್ ಪಂಡಿತರಿದ್ದಾರೆ ಇಂದು.
ಅನೇಕರನ್ನು ನಾವು ನೋಡಿದ್ದೇವೆ, ಅನೇಕರು ಬೋಧಿಸುತ್ತಾರೆ, ಅವರ ಬೋಧನೆಗೂ ನಮ್ಮ ಬೋಧನೆಗೂ ವ್ಯತ್ಯಾಸವಿದೆ ತುಂಬ. ಯಾಕೆಂದರೆ ಅವರು ಕಾಲೇಜಿನಲ್ಲಿ ವರ್ಷಗಟ್ಟಲೆ ಓದಿ ಅದರ ಬಗ್ಗೆ ತಿಳಿದುಕೊಂಡು ಬೋಧಿಸುವುದು. ಆದರೆ ನಮಗೆ ಏನೂ ಗೊತ್ತಿಲ್ಲ. ದೇವರ ವಾಕ್ಯ ಸ್ವರ್ಗದ ರಹಸ್ಯವನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಅಂದು ಮಣ್ಣಿನಿಂದ ನಾವು ಮಾಡುವಾಗಲೇ ನಮಗೆ ದೇವರು ಶ್ವಾಸ ಊದಿ ಜೀವವನ್ನು ಕೊಟ್ಟಿದ್ದಾರೆ. ಈ ಜೀವ ಯಾರದು? ದೇವರದು. ಆದರೆ ಗಾಳಿ ದೇವರು ನಮ್ಮನ್ನು, ಆತ್ಮ ಮಾತ್ರ ಸ್ವರ್ಗಕ್ಕೆ. ಶರೀರ ಏನಾಗುತ್ತೆ? ಎಷ್ಟೇ ದೊಡ್ಡ ಪಂಡಿತನಾಗಿದ್ದರೂ, ಎಷ್ಟೇ ದೇವರಿಗೆ ಅಭಿಮುಖನಾಗಿ ಎಷ್ಟೇ ಬಾಳಿದರೂ ಆತನು ಸತ್ತ ಮೇಲೆ ಏನಾಗ್ತಾನೆ? ಹೆಣವಾಗ್ತಾನೆ. ಆತನು ತಗೊಂಡೋಗಿ ಮೈದಾನದಲ್ಲಿ ಇಟ್ಟರೆ ಆ ಜಾಗದಲ್ಲಿ ಎಲ್ಲೂ ಹದ್ದು ಇಲ್ಲ ಅಂದರೂ ಅಲ್ಲಿ ಇಟ್ಟು ಬಂದರೆ ಆ ಹದ್ದು ಬರುತ್ತಾ ಇಲ್ವಾ? ಖಂಡಿತವಾಗಿ ಬರುತ್ತದೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯಲೆಂಬುದಾಗಿ ನಾನು ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸ್ತೇನೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರತಿಯೊಬ್ಬರು ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇಲೆ. ಹಲ್ಲೆಲೂಯಾ.